ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈಗಾಗಲೇ SIT ತನಿಖೆ ಮಾಡ್ತಾ ಇತ್ತು. ಇಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ. ಅದು ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು. ತಪ್ಪಿಸಿದ್ರೆ ಯಾರಿದ್ದಾರೆ ಅವ್ರ ಶಿಕ್ಷೆ ಆಗೇ ಆಗ್ತದೆ. ಅವ್ರ ಅಧಿಕಾರಿಗಳಿರಲಿ ಯಾರಿರಲಿ, ನಾಗೇಂದ್ರ ಪಾತ್ರ ಅದರಲ್ಲಿ ಇದೇನೋ ಇಲ್ಲೋ ಅನ್ನೋದು ನಿಷ್ಪಕ್ಷಪಾತ ಅನ್ನೋದು ತನಿಖೆ ಆಗಬೇಕು. ರಾಜಕೀಯ ನಿರ್ಧಾರ ಆಗಬಾರ್ದು. SIT ಹೊರತಾಗಿ ಇಡಿ ಬರೋ ಅವಶ್ಯಕತೆ ಇಲ್ಲ. ಬೇರೆ ರಾಜ್ಯಗಳ ಒಂದು ಇದರಿಂದ ಇಡೀ ಎಂಟರ್ ಆಗಿರ್ಬೋದು. ಬಟ್ SIT ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅವರು ಕೂಡ ಬೇರೆ ರಾಜ್ಯಗಳಿಂದ ಇದನ್ನು ಕೂಡ ಅವರು ತನಿಖೆ ಮಾಡ್ತಾಯಿದ್ರು. ನಮ್ಮದು ಇಷ್ಟೇ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಯಾರು ತಪ್ಪಿಸಿದ ಶಿಕ್ಷೆ ಆಗಲಿ. ಇದು ನಿರಪರಾಧಿಯಾಗಿದ್ದರೆ, ಯಾರಿಗೆ ಸಾಕ್ಷಿ ಇಲ್ಲ, ಸುಮ್ಮನೆ ಅವ್ರನ್ನ ಷಡ್ಯಂತ್ರ ಇದ್ದರೆ ಅದನ್ನು ಬಳಸ್ಕೊಂಡು ದುರುಪಯೋಗ ಆಗುವಂಥ ಕೆಲಸ ಆಗಬಾರ್ದು. ರಾಜಕೀಯ ಒತ್ತಡದಿಂದ ಯಾವುದೇ ಕೆಲಸ ಆಗಬಾರ್ದು. ಈಗಾಗಲೇ SIT ತನಿಖೆ ಮಾಡ್ತಾ ಇತ್ತು. ಇಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ. ಅದು ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು. ತಪ್ಪಿಸಿದ್ರೆ ಯಾರಿದ್ದಾರೆ ಅವ್ರ ಶಿಕ್ಷೆ ಆಗೇ ಆಗ್ತದೆ. ಅವ್ರ ಅಧಿಕಾರಿಗಳಿರಲಿ ಯಾರಿರಲಿ, ನಾಗೇಂದ್ರ ಪಾತ್ರ ಅದರಲ್ಲಿ ಇದೇನೋ ಇಲ್ಲೋ ಅನ್ನೋದು ನಿಷ್ಪಕ್ಷಪಾತ ಅನ್ನೋದು ತನಿಖೆ ಆಗಬೇಕು. ರಾಜಕೀಯ ನಿರ್ಧಾರ ಆಗಬಾರ್ದು. SIT ಹೊರತಾಗಿ ಇಡಿ ಬರೋ ಅವಶ್ಯಕತೆ ಇಲ್ಲ. ಬೇರೆ ರಾಜ್ಯಗಳ ಒಂದು ಇದರಿಂದ ಇಡೀ ಎಂಟರ್ ಆಗಿರ್ಬೋದು. ಬಟ್ SIT ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅವರು ಕೂಡ ಬೇರೆ ರಾಜ್ಯಗಳಿಂದ ಇದನ್ನು ಕೂಡ ಅವರು ತನಿಖೆ ಮಾಡ್ತಾಯಿದ್ರು. ನಮ್ಮದು ಇಷ್ಟೇ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಯಾರು ತಪ್ಪಿಸಿದ ಶಿಕ್ಷೆ ಆಗಲಿ. ಇದು ನಿರಪರಾಧಿಯಾಗಿದ್ದರೆ, ಯಾರಿಗೆ ಸಾಕ್ಷಿ ಇಲ್ಲ, ಸುಮ್ಮನೆ ಅವ್ರನ್ನ ಷಡ್ಯಂತ್ರ ಇದ್ದರೆ ಅದನ್ನು ಬಳಸ್ಕೊಂಡು ದುರುಪಯೋಗ ಆಗುವಂಥ ಕೆಲಸ ಆಗಬಾರ್ದು. ರಾಜಕೀಯ ಒತ್ತಡದಿಂದ ಯಾವುದೇ ಕೆಲಸ ಆಗಬಾರ್ದು. ಈಗಾಗಲೇ SIT ತನಿಖೆ ಮಾಡ್ತಾ ಇತ್ತು. ಇಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ. ಅದು ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು. ತಪ್ಪಿಸಿದ್ರೆ ಯಾರಿದ್ದಾರೆ ಅವ್ರ ಶಿಕ್ಷೆ ಆಗೇ ಆಗ್ತದೆ. ಅವ್ರ ಅಧಿಕಾರಿಗಳಿರಲಿ ಯಾರಿರಲಿ, ನಾಗೇಂದ್ರ ಪಾತ್ರ ಅದರಲ್ಲಿ ಇದೇನೋ ಇಲ್ಲೋ ಅನ್ನೋದು ನಿಷ್ಪಕ್ಷಪಾತ ಅನ್ನೋದು ತನಿಖೆ ಆಗಬೇಕು. ರಾಜಕೀಯ ನಿರ್ಧಾರ ಆಗಬಾರ್ದು. SIT ಹೊರತಾಗಿ ಇಡಿ ಬರೋ ಅವಶ್ಯಕತೆ ಇಲ್ಲ. ಬೇರೆ ರಾಜ್ಯಗಳ ಒಂದು ಇದರಿಂದ ಇಡೀ ಎಂಟರ್ ಆಗಿರ್ಬೋದು. ಬಟ್ SIT ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅವರು ಕೂಡ ಬೇರೆ ರಾಜ್ಯಗಳಿಂದ ಇದನ್ನು ಕೂಡ ಅವರು ತನಿಖೆ ಮಾಡ್ತಾಯಿದ್ರು. ನಮ್ಮದು ಇಷ್ಟೇ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಯಾರು ತಪ್ಪಿಸಿದ ಶಿಕ್ಷೆ ಆಗಲಿ. ಇದು ನಿರಪರಾಧಿಯಾಗಿದ್ದರೆ, ಯಾರಿಗೆ ಸಾಕ್ಷಿ ಇಲ್ಲ, ಸುಮ್ಮನೆ ಅವ್ರನ್ನ ಷಡ್ಯಂತ್ರ ಇದ್ದರೆ ಅದನ್ನು ಬಳಸ್ಕೊಂಡು ದುರುಪಯೋಗ ಆಗುವಂಥ ಕೆಲಸ ಆಗಬಾರ್ದು. ರಾಜಕೀಯ ಒತ್ತಡದಿಂದ ಯಾವುದೇ ಕೆಲಸ ಆಗಬಾರ್ದು. ಈಗಾಗಲೇ SIT ತನಿಖೆ ಮಾಡ್ತಾ ಇತ್ತು. ಇಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ. ಅದು ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು. ತಪ್ಪಿಸಿದ್ರೆ ಯಾರಿದ್ದಾರೆ ಅವ್ರ ಶಿಕ್ಷೆ ಆಗೇ ಆಗ್ತದೆ. ಅವ್ರ ಅಧಿಕಾರಿಗಳಿರಲಿ ಯಾರಿರಲಿ, ನಾಗೇಂದ್ರ ಪಾತ್ರ ಅದರಲ್ಲಿ ಇದೇನೋ ಇಲ್ಲೋ ಅನ್ನೋದು ನಿಷ್ಪಕ್ಷಪಾತ ಅನ್ನೋದು ತನಿಖೆ ಆಗಬೇಕು. ರಾಜಕೀಯ ನಿರ್ಧಾರ ಆಗಬಾರ್ದು. SIT ಹೊರತಾಗಿ ಇಡಿ ಬರೋ ಅವಶ್ಯಕತೆ ಇಲ್ಲ. ಬೇರೆ ರಾಜ್ಯಗಳ ಒಂದು ಇದರಿಂದ ಇಡೀ ಎಂಟರ್ ಆಗಿರ್ಬೋದು. ಬಟ್ SIT ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅವರು ಕೂಡ ಬೇರೆ ರಾಜ್ಯಗಳಿಂದ ಇದನ್ನು ಕೂಡ ಅವರು ತನಿಖೆ ಮಾಡ್ತಾಯಿದ್ರು. ನಮ್ಮದು ಇಷ್ಟೇ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಯಾರು ತಪ್ಪಿಸಿದ ಶಿಕ್ಷೆ ಆಗಲಿ. ಇದು ನಿರಪರಾಧಿಯಾಗಿದ್ದರೆ, ಯಾರಿಗೆ ಸಾಕ್ಷಿ ಇಲ್ಲ, ಸುಮ್ಮನೆ ಅವ್ರನ್ನ ಷಡ್ಯಂತ್ರ ಇದ್ದರೆ ಅದನ್ನು ಬಳಸ್ಕೊಂಡು ದುರುಪಯೋಗ ಆಗುವಂಥ ಕೆಲಸ ಆಗಬಾರ್ದು. ರಾಜಕೀಯ ಒತ್ತಡದಿಂದ ಯಾವುದೇ ಕೆಲಸ ಆಗಬಾರ್ದು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈಗಾಗಲೇ SIT ತನಿಖೆ ಮಾಡ್ತಾ ಇತ್ತು. ಇಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ. ಅದು ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು. ತಪ್ಪಿಸಿದ್ರೆ ಯಾರಿದ್ದಾರೆ
ಅವ್ರಿಗೆ ಶಿಕ್ಷೆ ಆಗೇ ಆಗ್ತದೆ. ಅವ್ರ ಅಧಿಕಾರಿಗಳಿರಲಿ ಯಾರಿರಲಿ, ನಾಗೇಂದ್ರ ಪಾತ್ರ ಅದರಲ್ಲಿ ಇದೇನೋ ಇಲ್ಲೋ ಅನ್ನೋದು ನಿಷ್ಪಕ್ಷಪಾತ ಅನ್ನೋದು ತನಿಖೆ ಆಗಬೇಕು. ರಾಜಕೀಯ ನಿರ್ಧಾರ ಆಗಬಾರ್ದು. SIT ಹೊರತಾಗಿಯೂ ಇಡಿ ಬರೋ ಅವಶ್ಯಕತೆ ಇತ್ತಾ? ಬೇರೆ ರಾಜ್ಯಗಳ ಒಂದು ಇದರಿಂದ ಇಡೀ ಎಂಟರ್ ಆಗಿರ್ಬೋದು. ಬಟ್ SIT ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅವರು ಕೂಡ ಬೇರೆ ರಾಜ್ಯಗಳಿಂದ ಇದನ್ನು ಕೂಡ ಅವರು ತನಿಖೆ ಮಾಡ್ತಾಯಿದ್ರು. ನಮ್ಮದು ಇಷ್ಟೇ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಯಾರು ತಪ್ಪಿಸಿದ ಶಿಕ್ಷೆ ಆಗಲಿ, ಇದು ನಿರಪರಾಧಿಯಾಗಿದ್ದರೆ, ಯಾರಿಗೆ ಸಾಕ್ಷಿ ಇಲ್ಲ, ಸುಮ್ಮನೆ ಅವ್ರನ್ನ ಷಡ್ಯಂತ್ರ ಇದ್ದರೆ ಅದನ್ನು ಬಳಸ್ಕೊಂಡು ದುರುಪಯೋಗ ಆಗುವಂಥ ಕೆಲಸ ಆಗಬಾರ್ದು. ರಾಜಕೀಯ ಒತ್ತಡದಿಂದ ಯಾವುದೇ ಕೆಲಸ ಆಗಬಾರ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.